ಹೊರಗಿನ ಭಯೋತ್ಪಾದಕರು ಒಂದು ಸಾರಿ ಬಂದ್ಬಿಡ್ತಾರೆ, ಸಡನ್ನಾಗೆ ಎಲ್ಲರನ್ನೂ ಸಾಯಿಸ್ತಾರೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಸಾತ್ವಿಕ ಭಯೋತ್ಪಾದಕರ ಬಗ್ಗೆ ಸ್ಟಾರ್ಟ್ ಮೀಡಿಯಾದಲ್ಲಿ ಮೆಣಸೆಸಿರಿ ಅಂತ ಹೋಗಿ ಎಸೆಯಪ್ಪ ಬಾರ್ಡ್ರಲ್ಲಿ. ನಮಸ್ಕಾರ ಸ್ನೇಹಿತರೆ, ಈ ದಿನದ ಸಂಚಿಕೆಯಲ್ಲಿ ಹೊರಗಿನ ಭಯೋತ್ಪಾದಕರು ಮತ್ತು ನಮ್ಮ ಒಳಗಿರುವ ನಮ್ಮ ದೇಶದಲ್ಲಿರ್ತಕ್ಕಂಥ ಸಾತ್ವಿಕ ಭಯೋತ್ಪಾದಕರ ಬಗ್ಗೆ ವಿವರಣೆ ಕೊಡ್ತೀನಿ. ಹೊರಗಿನ ಭಯೋತ್ಪಾದಕರು ಒಂದು ಸಾರಿ ಬಂದ್ಬಿಡ್ತಾರೆ, ಸಡನ್ನಾಗೆ ಎಲ್ಲರನ್ನೂ ಸಾಯಿಸ್ತಾರೆ, ಸಡನ್ನಾಗಿ ಕಾಣೆ ಆಗ್ತಾರೆ ಅಥವಾ ಶೂಟೌಟ್ ಆಗ್ತಾರೆ, ವಾಟ್ ಎವರ್ ಇಟ್ ಈಸ್, ಅದಾಗುತ್ತೆ ಘಟನೆ. ಅದನ್ನು ತಯಾರು ಮಾಡಿ ಒಬ್ಬರು ಕಳಿಸ್ತಾರೆ, ಬರ್ತಾರೆ, ಒಂದು ದಿನ ನಡೆದೋಗ್ಬಿಡುತ್ತೆ, ಆಮೇಲೆ ಮುಂದಕ್ಕೆ ಬೇರೆ ಬೇರೆ ನಡೀತಾ ಇರುತ್ತೆ. ಸಾತ್ವಿಕ ಭಯೋತ್ಪಾದಕರು ಅಂದರೆ ನಮ್ಮ ಜೊತೆಯಲ್ಲೇ ಇದ್ದುಕೊಂಡು ಎಲ್ಲರ ಮನಸ್ಸುಗಳನ್ನು ಕೆಡಿಸೋದು. ಇದು ಯಾರಿಗೂ ಗೊತ್ತಾಗೋದೇ ಇಲ್ಲ, ಮತ್ತು ತುಂಬ ದೊಡ್ಡವ್ರ ಥರ ಕಾಣ್ತಿರ್ತಾರೆ, ಪೂಜನೀಯರಾಗಿರ್ತಾರೆ, ಆದರೆ ಮನಸ್ಸಿನಲ್ಲಿ ಎಷ್ಟೋ ಕೆಟ್ಟ ವಿಚಾರಗಳನ್ನು ತುಂಬುತ್ತಾ ಇರ್ತಾರೆ. ನನ್ನ ಮೊನ್ನೆ ಒಂದು ವಿಡಿಯೋ ನೋಡ್ತಾ ಹೋದೆ, ಅಲ್ಲೊಬ್ಬ ಹೇಳ್ತಾ ಇದ್ದು ಜ್ಯೋತಿಷಿಯೊಬ್ಬರು, ನಾನು ಈ ನಂಬರ್ ಕಾಂಬಿನೇಷನ್ ಬಂದರೆ ಇದು ಬಂದರೆ ಹಿಂಗಾಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೆ. ಅದು ಯಾವುದೋ ಗ್ರಹ ಇಲ್ಲಿಗೆ ಚೇಂಜ್ ಆಗುತ್ತೆ, ಇದು ಯಾವುದೋ ಗ್ರಹ ಇಲ್ಲಿಗೆ ಚೇಂಜ್ ಆಗುತ್ತೆ, ಆವಾಗ ಭಯೋತ್ಪಾದನೆ ನಡೆಯುತ್ತೆ ಅಂತ ಹೇಳಿದ್ದೆ ಅಂತ ಒಬ್ಬರು. ಇನ್ನೊಬ್ರು ನಾನು ಮೊದಲೇ ಪ್ರಿಡಿಕ್ಟ್ ಮಾಡಿದ್ದೆ ಹಿಂಗಾಗುತ್ತೆ ಅಂತ ಇನ್ನೊಬ್ಬರು ದಿನಾ ಫೇಮಸ್ಸು, ಅವರೊಬ್ಬರು ಹೇಳ್ತಾಯಿದ್ರು. ಅವ್ರ ಹೆಸರುಗಳಲ್ಲಿ ಹೇಳಿ ಫೋಟೋಗಳೆಲ್ಲ ಹಾಕಿದ್ರೆ ಕಾಂಟ್ರವರ್ಸಿ ಆಗುತ್ತೆ, ಸುಮ್ಮನೆ ನನಗೆ ಬೈತಾ ಇರ್ತಾರೆ ಕಾಮೆಂಟಲ್ಲಿ. ಸೊ ಅದಕ್ಕೆ ಹಾಗೆ ಹೇಳ್ತೀನಿ, ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿ, ಈ ಥರ ಹೇಳಿದವರು ನೀವು ಯಾಕೆ ಅಂದರೆ ಈ ವಿಚಾರ ಹೇಳ್ತೀನಿ, ಸ್ವಲ್ಪ ನೀವು ಕ್ವಶನ್ ಹಾಕೋಬೇಕು. ಯಾರ್ಯಾರು ಜ್ಯೋತಿಷಿಗಳು ಇವಾಗ ನಾನು ಈ ರೀತಿ ಆಗುತ್ತೆ ಅಂತ ಹೇಳಿದ್ದೆ ಅಂತ ಹೇಳ್ತಾರೋ ಅವರೆಲ್ಲರೂ ಸೆಂಟ್ರಲ್ ಗೌರ್ಮೆಂಟ್ ಬರೀಬೇಕಾಗಿತ್ತು, ಇಷ್ಟನೇ ತಾರೀಕು ಭಯೋತ್ಪಾದಕರು ಬರ್ತಾರೆ, ಇಂಥ ಸ್ಥಳದಲ್ಲಿ ಬರ್ತಾರೆ, ಇಷ್ಟು ಗಂಟೆಗೆ ಶೂಟ್ ಮಾಡ್ತಾರೆ, ನೀವು ಎಚ್ಚರಿಕೆಯಿಂದ ಇರಿ ಅಂತ ಒಂದು ಲೆಟ್ರ್ ಬರೆದಿದ್ರೆ ಗೌರ್ಮೆಂಟ್ಗೆ ಅದಕ್ಕೆ ಬರೀಬೇಕು. ಬಿಕಾಸ್ ಇವ್ರು ಮೀಡಿಯಾದಲ್ಲಿ, ಯೂಟ್ಯೂಬ್ನಲ್ಲಿ, ಟಿ ವಿನಲ್ಲಿ ಬರೋದ್ರಿಂದ ಟಿ ವಿನವ್ರಿಗೂ ಲೆಟ್ರ್ ಕಳಿಸ್ಬೇಕಾಯ್ತು. ನೋಡಿ, ಈ ರೀತಿ ನಾವು ಪತ್ರವನ್ನು ಬರೆದಿದ್ದೇವೆ ಸೆಂಟ್ರಲ್ ಗೌರ್ಮೆಂಟ್ಗೆ, ಇಲ್ಲಿ ಭಯೋತ್ಪಾದಕರ ದಾಳಿ ಆಗತ್ತೆ, ಈ ಗ್ರಹಗತಿಯಿಂದ ಬರ್ತಾರೆ, ಬರೋದಂತೂ ಬಂದೇ ಬರ್ತಾರೆ, ಅದು ನಿಲ್ಸೋಕ್ಕಾಗಲ್ಲ, ಯಾಕೆ ಗ್ರಹನೇ ಕಳಿಸ್ತಾ ಇರೋದು. ಸೊ ಬರಬೇಕಾದಾಗ ಅಟ್ಲೀಸ್ಟ್ ಅವಾಯ್ಡ್ ಮಾಡ್ಬೋದಲ್ವಾ, ಸಾವನ್ನು ಅವಾಯ್ಡ್ ಮಾಡ್ಬೋದಲ್ವಾ. ಪತ್ರ ಬರೀಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ, ಮೀಡಿಯಾಗೂ ಕೊಡಬೇಕಾಯಿತು, ನೋಡಿ ಹಿಂಗಾಗತ್ತೆ ಇಂಥ ಸ್ಥಳದಲ್ಲಿ ಅಂತ. ಆವಾಗ ಅಷ್ಟೇ ಗಂಟೆಗೆ ಭಯೋತ್ಪಾದಕರು ಬಂದು ಈ ರೀತಿಯಾದ ಘಟನೆಗಳು ನಡೆದಿದ್ದರೆ ಆಗ ನಿನ್ನ ಜ್ಯೋತಿಷ್ಯ ಸತ್ಯ, ನೀನೇನೇನು ಹೇಳ್ತೀಯೋ ಸತ್ಯ. ಈ ಘಟನೆಯೆಲ್ಲ ಮುಗಿದ ಮೇಲೆ ಪುರಾಣ ಹೊಡಿತಾ ಇರೋದು. ಇವರು ಸಾತ್ವಿಕವಾದ ಭಯೋತ್ಪಾದಕರು. ಇನ್ನು ಯಾವ ರೀತಿ ಈ ಮೀಡಿಯಾದಲ್ಲಿ ಭಯೋತ್ಪಾದಕರು ಬರ್ತಾರೆ ಅಂದರೆ, ಒಬ್ಬನ ಮೇಲೆ 7 ದೆವ್ವ ಬಂದಿತ್ತು. ದೇವಸ್ಥಾನದಲ್ಲಿ ಆ ಪೂಜಾರಿ ಬಂದು ಏನು ದೊಡ್ಡ ನಾಮ ಹಾಕ್ಕೊಂಡು ಆ 7 ದೆವ್ವ ಬಿಡಿಸ್ತಾನೆ. ಇನ್ನೊಂದು ಕಡೆ ದೆವ್ವಗಳು ಬರ್ತಾರೆ, ಆತ್ಮ ಚಿಕಿತ್ಸಕರು ಅಂತ ಕರಿತೀವಿ, ಅವರೆಲ್ಲ ಟಿ ವಿಲಿ ಫೇಮಸ್ ಆಗಿರ್ತಾರೆ. ಈಗ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಈಗ ನಮ್ಮ ದೇಶ ಯುದ್ಧದ ಕಡೆ ಹೋಗ್ತಾ ಇದೆ, ಆ ಪರಿಸ್ಥಿತಿ ಆ ರೀತಿ ನಿರ್ಮಾಣ ಆಗಿದೆ, ನಾವು ಏನಾರು ಒಂದು ಆ್ಯಕ್ಷನ್ ತಗೊಳ್ಳೇಬೇಕು. ಹೀಗೆ ಎಷ್ಟು ದಿನ ಅಂತ ಸಹಿಸೋದು, ಅದರಲ್ಲೂ ಈ ನೋವನ್ನು ಸಹಿಸೋದು ತುಂಬ ಕಷ್ಟ. ಈ ಆತ್ಮ ಚಿಕಿತ್ಸಕರು 26 ಜನ ಯಾರೋ ಇವಾಗ ಸತ್ರೋ, ಅವರ ದಾಳಿಗೆ ಸಿಲುಕಿ ಅವ್ರನ್ನೆಲ್ಲ ಕರೆಸೋದು. 26 ಆತ್ಮಗಳು ಬಂದು 26 ಜನ ಸೋಲ್ಜರ್ಸ್ ಇರ್ತಾರಲ್ಲ, ನಮ್ಮ ಸಿಪಾಯಿಗಳು, ಒಳ್ಳೆ ಕಮಾಂಡರ್ಸ್ನ ಸೆಲೆಕ್ಟ್ ಮಾಡಿ ಅವ್ರ ಮೇಲೆ ಆತ್ಮನ ಬಿಡೋದು. ಸೊ ಅವ್ರು ಹೋಗಿ ಆತ್ಮಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ, ಯಾರು ಸಾಯಿಸಿದ್ರು, ಎಲ್ಲಿ ಸಾಯಿಸಿದ್ರು, ಎಲ್ಲಿದ್ದಾರೆ ಅವರು ಅಂತ ಗೊತ್ತಾಗ್ಬಿಡುತ್ತಲ್ವಾ. ಅದೇನು ಆರಾಮ ಇವ್ರ ಮೇಲೆ ಹೋಗ್ಬಿಟ್ಟು ಟಕ್ಕಂತ ಹಿಡಿಯೋದಪ್ಪ ಅವ್ರನ್ನ. ಅವ್ರಿಗೆ ಯಾರು ಟ್ರೈನಿಂಗ್ ಕೊಟ್ಟರು ಅಂತ 26 ಆತ್ಮಗಳು ಆರಾಮಾಗಿ ಹೇಳ್ಬೋದಲ್ಲ. ಪಾಪ ಅವೆಲ್ಲ ಏನು ಗೊತ್ತಿಲ್ಲದೆ ಸತ್ತಿರೋದು, ನೋವಿಲ್ವಾ ಅವಕ್ಕೆ, ರೋಷ ಇಲ್ವಾ, ಕೋಪ ಇಲ್ವಾ, ನಾನು ಏನೂ ಮಾಡಿಲ್ಲ, ನನ್ನನ್ನು ಬಂದು ಸಾಯಿಸ್ಬಿಟ್ಟಿದೆ ಅಂತ ಕೋಪ ಇಲ್ವಾ ಆತ್ಮಗಳಿಗೆ?
ನೀವೊಂದಷ್ಟು ದಿನ ಪೂಜೆ ಪುರಸ್ಕಾರ ಮಾಡಿ ಆತ್ಮಗಳಿಗೆ ಮುಕ್ತಿನ ಕೊಡಿಸ್ಬೇಡ್ರಪ್ಪ. ಸ್ವಲ್ಪ ದಿನ ಇರಲಿ ನಮ್ಮ ಜೊತೆನಲ್ಲಿ ಅವರು. ಈ ಚಿಕಿತ್ಸಕರು ಸ್ಟ್ರಾಂಗ್ ಇದ್ದಾರಲ್ಲ, ಆತ್ಮ ಕರ್ಸ್ ಮಾತಾಡೋರು, ಅಲ್ಲಿ ಕರ್ಸ್ ಮಾತಾಡೋರು, ಇಲ್ಲಿ ಏನೇನೋ ಮಾಡೋರು. ಈ ಆತ್ಮಗಳನ್ನು ಕರೆಸಿ ನಮ್ಮ ಕಮಾಂಡೋಸ್ ಮೇಲೆ ಬಿಟ್ಟು ಅವ್ರು ಹೋಗಿ ಸೈಲೆಂಟಾಗಿ ಕಂಡೀಲಿ ಅವ್ನು ಟ್ರೈನ್ ಅಪ್ ಮಾಡ್ತಾರೆ. ಎಸ್ ಈಸಿ ಅಲ್ವಾ? ಅದನ್ನ ಯಾರು ಮಾಡ್ತಾರಾ? ಮಾಡಲ್ಲ. ಇನ್ನು ಕೆಲವು ದೇವಸ್ಥಾನಗಳು ನೋಡಬೇಕು, ಎತ್ತು ಅದು ಎಲ್ಲ ಹುಡ್ಕೊಂಡು ಕಳ್ಳರನ್ನು ಹುಡ್ಕೊಂಡು ಹೋಗುತ್ತೆ. ಇನ್ನು ಯಾರಿಗೆ ಏನೇನೋ ಮಾಡುತ್ತೆ, ಆಶೀರ್ವಾದ ಮಾಡುತ್ತೆ. ಎತ್ತುಗಳು ಜಾಸ್ತಿ ಆಗ್ಬಿಟ್ಟಿದೆ, ಎತ್ತುಗಳು ಇವಾಗ ದೇವಸ್ಥಾನಗಳಲ್ಲಿ. ಕೆಲವು ನೋಡ್ಬೇಕು ನೀವು, ಅದಕ್ಕೆ ದೊಡ್ಡ ಲಾರಿನಲ್ಲಿ AC ಏರ್ ಕಂಡೀಷನ್ ಇದರಲ್ಲಿ ವೆಹಿಕಲಲ್ಲಿ ಕರ್ಕೊಂಬರ್ತಾರೆ. ಅದೆಲ್ಲ ಕಂಡಿಡಿದ್ಬಿಡುತ್ತೆ ಅದು. ಅದನ್ನು ಕರ್ಕೊಂಡೋಗ್ಲಿ ಬಾರ್ಡ್ರಿಗೆ. ಈ ಸಣ್ಣ ಪುಟ್ಟ ವ್ಯವಹಾರ ಅಲ್ರಿ, ಲಕ್ಷಾಂತರ ಕೋಟಿ ಲಾಸ್ ಆಗುತ್ತೆ ಯುದ್ಧ ಆದರೆ. ಒಂದು ದಿನಕ್ಕೆ 10,000 ಕೋಟಿ 20,000 ಕೋಟಿ ಖರ್ಚಾಗತ್ತೆ. ಸಾವಿರಾರು ಜನ ಮುಗ್ಧರು ಸಾಯ್ತಾರೆ ಬಾಂಬ್ ಬಿದ್ದಾಗ. ನಾವು ಬಾಂಬ್ ಹಾಕ್ತೀವಿ, ಅವರು ಬಾಂಬ್ ಹಾಕ್ತಾರೆ, ನಮ್ಮ ಸೈನಿಕರು ಸಾಯ್ತಾರೆ. ಹಣ ಖರ್ಚಾಗತ್ತೆ. ಇಂಥ ವಿಚಾರಗಳು ಸಣ್ಣದಲ್ಲ ಇದು. ಇಂಥ ದೊಡ್ಡ ವಿಚಾರ ಇದ್ದಾಗ ಈ ಬಸವಣ್ಣಗಳೆಲ್ಲ ಕಡೆ ಹೋಯ್ತವಲ್ಲ, ಎತ್ತುಗಳು ಹಿಡಿಯೋಕ್ಕೆ, ಕಳ್ಳರನ್ನ ಹಿಡಿಯೋಕ್ಕೆ, ಅವ್ರನ್ನ ಮಾಡೋಕ್ಕೆ, ಕುಡ್ತಾ ಬಿಡ್ಸೋಕ್ಕೆ, ಏನೇನೋ ಮಾಡೋಕ್ಕೆ. ಆ ವಿಡಿಯೋಗಳು ರಾಶಿ ಇದೆ, ಹಾಕೋದೇ ಇಲ್ಲ ನಾನು. ಬೇಕಷ್ಟು ಹೇಳಿ ಸಾಕಾಗ್ಬಿಟ್ಟಿದೆ. ನೀವು ಚಿಂತನೆ ಮಾಡಲಿ ಅಂತ. ಯಾಕಂದರೆ ಹೆಂಗೆ ನಮ್ಮ ಮನಸ್ಸಿನ ಮೇಲೆ ಕೆಲವಾರು ನಂಬಿಕೆಗಳನ್ನು ಉಪಯೋಗಿಸ್ಕೊಂಡು ಆಕ್ರಮಣ ಮಾಡ್ತಾರೆ. ಸಾತ್ವಿಕ ಭಯೋತ್ಪಾದಕರ ಬಗ್ಗೆ ವಿವರಣೆ, ಆ ಎಕ್ಸಾಂಪಲ್ ತಗೊಂಡು ಈಗ ಕರ್ಕೊಂಡೋಗ್ಲಪ್ಪ. ಇನ್ನೊಂದು ಟಿ ವಿಲಿ ಕುಳಿತ್ಕೊಂಡು ಒಬ್ಬ ಅಲ್ಲ ಬರೀ ಫೋನಲ್ಲೇ ಕೇಳ್ಕೊಂಡು ದೇವ್ರು ಬಂದು ಕೊರ ಅನ್ಕೊಂಡು ಮಾತಾಡ್ತಾನೆ. ಅವನು ಹೇಳೋಕ್ಕಾಗಲ್ವಾ? ಇಲ್ಲಿಂದ ಫೋನ್ ಮಾಡಿ ನೋಡಿ, ಇಲ್ಲಿದ್ದಾರೆ ಭಯೋತ್ಪಾದ, ಇಲ್ಲಿ ಸೇರ್ಕೊಂಡಿದ್ದಾರೆ, ಇಲ್ಲೋಗಿ ಅಂತ ನಮ್ಮ ಅವನೇ ಡೈರೆಕ್ಟ್ ಮಾಡೋದಪ್ಪ. ಅವನು ಇಲ್ಲೋಗಿ ನನಗೆಲ್ಲ ಗೊತ್ತಾಗ್ತಾ ಇದೆ, ದೇವ್ರು ನನ್ನ ಜೊತೆ ಹೇಳ್ತಾ ಇದ್ದಾನೆ ಅಂತ. ಯಾಕೆಂದರೆ ಸಣ್ಣ ಪುಟ್ಟ ವಿಚಾರ ಅಲ್ಲ. ಒಂದು ಯುದ್ಧ ನಡೆದ್ರೆ ನಮ್ಮ ದೇಶದ ಮೇಲೆ ಅಗಾಧವಾದ ಪರಿಣಾಮ ಬೀರುತ್ತೆ, ಡೆವಲಪ್ಮೆಂಟ್ ಮೇಲೆ ಪ್ರಭಾವ ಬೀರುತ್ತೆ, ಸಾವು ನೋವುಗಳಾಗ್ತವೆ. ಸಣ್ಣ ವಿಚಾರ ಅಲ್ಲ ಇದು. ಈ ಥರ ವಿಚಾರ ಬಂದಾಗ ಮೀಡಿಯಾದಲ್ಲಿ ಕುಳಿತುಕೊಂಡು ಮಾತಾಡ್ತಕ್ಕಂಥ ವ್ಯಕ್ತಿಗಳು ಯಾಕೆ ಬರಬಾರ್ದು? ಮುನ್ನೆಲೆಗೆ ಬಂದು ಕಂಟ್ರೋಲ್ ಮಾಡ್ಬೋದಲ್ವಾ, ಗೈಡ್ ಮಾಡ್ಬೋದಲ್ವಾ, ಮಿಲ್ಟ್ರಿ ಗೈಡ್ ಮಾಡ್ಬೋದಲ್ವಾ? ಯಾಕೆ ಮಾಡಲ್ಲ? ಯಾರ್ಯಾರು ಈಗ ಹೋಗಿ ಮಿಲ್ಟ್ರಿಗೆ ಈ ದೇವ್ರು ಬರೋರು, ಈ ದೆವ್ವ ಬರೋರು, ಆತ್ಮ ಚಿಕಿತ್ಸಕರು, ಮಾಟ ಮಂತ್ರ ಮಾಡೋರು ಎಲ್ಲ ಮೀಡಿಯಾದಲ್ಲಿ ಬರ್ತಾ ಇರ್ತಾರಲ್ಲ, ಇವ್ರು ಯಾರು ಹೋಗಿ ಸಹಾಯ ಮಾಡಿಲ್ಲ ಅಂದರೆ ಅವರೆಲ್ಲ ಸಾತ್ವಿಕ ಭಯೋತ್ಪಾದಕರು. ಸಾತ್ವಿಕ ಅಂದರೆ ನಮ್ಮ ಜೊತೆ ಇದ್ಕೊಂಡು ಮಾಡೋರು ಅಂತ. ಭಯೋತ್ಪಾದಕರು ಅವ್ರನ್ನ ಯಾರು ನಂಬಕ್ಕೆ ಹೋಗಬೇಡಿ. ಈ ಎಕ್ಸಾಂಪಲ್ ಉಪಯೋಗ ಈಗ ಹೋಗ್ಬೇಕು, ಅವರೆಲ್ಲ ಹೋಗಲು ಸಹಾಯ ಮಾಡಬೇಕು ಮಿಲ್ಟ್ರಿಗೆ. ಯಾಕೆ ದೇಶ ಈ ಕ್ಷಣದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆಗ ಹೆಲ್ಪ್ ಮಾಡದಿರತಕ್ಕಂಥ ನಿನ್ನ ಜ್ಯೋತಿಷ್ಯ, ನಿನ್ನ ಶಾಸ್ತ್ರ, ನಿನ್ನ ದೇವರುಗಳು, ನಿನ್ನ ದೈವಗಳು, ಬೇರೆ ಏನೇನೆಲ್ಲ ಬರ್ತಾವೋ, ಈಗ ಸಹಾಯ ಮಾಡಿಲ್ಲ, ಪ್ರಯೋಜನ ಏನು ಬಂತು? ಮೈ ಮೇಲೆ ಬಂದು ದೇವ್ರುಗಳು ಏನು ಕುಣಿತಾ ಇರ್ತಾರೆ. ರಾಶಿ ವಿಡಿಯೋಗಳಿದೆ. ದೇವ್ರು ಬಂದ್ಬಿಟ್ಟು ಕುಣಿಯೋದೇನು. ಕೆಲವು ಒಂದು ಅಸಹ್ಯಕರವಾದ ವಿಡಿಯೋ ಅಂದರೆ ಮನುಷ್ಯನ ಕುಡಿಸೋ ಅವ್ರ ಮೇಲೆ ಅಭಿಷೇಕ ಮಾಡೋದು, ಮೊಸರು, ತುಪ್ಪ, ಜೇನು ಎಲ್ಲ ಆ ಹೆಂಗ್ಸ್ಗೆ ಅಭಿಷೇಕ ಮಾಡ್ತಾರೆ. ಅವಳು ಚಪ್ಪರಿಸ್ತಾಳೆ, ಆಮೇಲೆ ಬಿಡ್ತಾಳೆ. ಅವಳಿಗೆ ಏನು ಪೂಜೆನೋ ಪೂಜೆ, ಎಂತೆಂಥ ಪೂಜೆ ಮಾಡ್ತಾರೆ. ಇವರೆಲ್ಲ ಹೋಗಿ ಯಾರ್ಯಾರು ನಾನೇ ದೇವರು, ನನ್ನ ಮೇಲೆ ದೇವರು ಬರುತ್ತೆ ಅನ್ನತಕ್ಕಂಥ ವ್ಯಕ್ತಿಗಳು ಯಾರೇ ಆಗಲಿ, ಯಾವುದೇ ಧರ್ಮದಲ್ಲಾಗಲಿ, ಯಾವುದೇ ಜಾತಿಯಲ್ಲಾಗಲಿ, ಯಾವುದೇ ದೇವಸ್ಥಾನದಾಗಲಿ ದೇವರು ಬರತಕ್ಕಂಥವರು ಈಗ ನೀವು ನಮ್ಮ ಭಾರತ ದೇಶದ ವೀರ ಯೋಧರಿಗೆ, ಮಿಲಿಟ್ರಿಗೆ ನೀವು ಸಹಾಯ ಮಾಡಿಲ್ಲ, ಒಟ್ಟಾಗಿ ಹೋಗಿ ಅಂದರೆ ನೀವೆಲ್ಲ ಫೇಕ್, ಮೋಸಗಾರರು ಅಂತ. ಅಲ್ಲಿ ಎಷ್ಟು ಕಷ್ಟಪಡ್ತಿದ್ದಾರೆ ಕಂಟ್ರೋಲ್ ಮಾಡೋಕ್ಕೆ. ಪಾಕಿಸ್ತಾನದವ್ರಿಗೆ ಒಂದು ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋದಿಲ್ಲ. ಭಯೋತ್ಪಾದನೆ ಒಬ್ಬ ಹೋಗಿ ಭಾರತ ದೇಶ ಸದೃಢವಾಗಿದೆ, ನಮಗಿನ್ನ ಜಾಸ್ತಿ ಇದೆ, ಅಲ್ಲಿ ಹೋಗಿ ನಾನು ಸಾಯಿಸಿದ್ರೆ ಅವ್ರು ಸುಮ್ಮನೆ ಇರ್ತಾರ ಅನ್ನೋಂಥ ಕಾಮನ್ ಸೆನ್ಸ್ ಇಲ್ಲ. ಒಂದು ಮೌಢ್ಯದಲ್ಲಿ ಸಿಲ್ಕೊಂಡ್ಬಿಟ್ಟಿದ್ದಾರೆ, ಧರ್ಮಾಂಧತೆಯಲ್ಲಿ ಸಿಲ್ಕೊಂಡ್ಬಿಟ್ಟಿದ್ದಾರೆ. ಬಿಟ್ಬಿಡ್ತಾರೆ ಅಂದರೆ ಯಾರಾದರೂ ಸುಮ್ಮನೆ? ಈಗ ಅವ್ರ ಮೇಲೆ ವಾರ ಆದರೆ ಮೊದಲೇ ಅವ್ರು ಪಾಪರಾಗಿ ಕುಂತಿದ್ದಾರೆ. ಈಗ ನಾವು ಡೆವಲಪ್ ಆಗೋದು ಯಾವಾಗ? ಯಾವ ದೇವ್ರು ಬಂದು ಕಾಪಾಡೋದಿಲ್ಲ, ಯಾವ ಧರ್ಮದ ದೇವರು ಕಾಪಾಡೋದಿಲ್ಲ. ಈಗ ನಾವೇ ಯುದ್ಧ ಮಾಡಬೇಕು, ನಾವೇ ನಮ್ಮ ರಕ್ತವನ್ನು ಚೆಲ್ಲಬೇಕು. ಇಲ್ಲ ಅಹಿಂಸಾವಾದ ಕೆಲಸ ಮಾಡೋದಿಲ್ಲ. ಇವಾಗ ಸಾಯಿಸಬೇಕು, ನಾನು ಬದುಕಬೇಕು ಅಂದರೆ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವಾಗ ಅಹಿಂಸೆ ಅಂತ ಧ್ಯಾನ ಮಾಡ್ಕೊಂಡು ಕುಳಿತುಕೊಂಡ್ರೆ ದೇವಸ್ಥಾನದಲ್ಲಿ, ಮಠ ಮಂದಿರಗಳಲ್ಲಿ ಅವ್ರು ಇನ್ನೂ ನುಗ್ಗಿ ಹೊಡಿತಾ ಇರ್ತಾರೆ. ಯಾಕೆಂದರೆ ಅವರೆಲ್ಲ ರಾಕ್ಷಸರು, ಧರ್ಮಾಂಧರು.
ದೇವರ ಹೆಸರಿನಲ್ಲಿ ಅರ್ಥವಾಗದ ದೇವರನ್ನು ನಂಬಿಕೊಂಡು ಮೋಸ ಹೋಗತಕ್ಕಂಥ ಅವರವರೇ ಮೋಸ ಹೋಗ್ತಾ ಇದ್ದಾರೆ, ಅವರವರೇ ಸಾಯ್ತಾ ಇದ್ದಾರೆ. ಒಂದು ಕಾಮನ್ ಸೆನ್ಸ್ ಅನ್ನೋದಿಲ್ಲ ಪಾಕಿಸ್ತಾನಕ್ಕೆ ಅಲ್ವಾ? ಪಾಪ ಅವ್ರು ಮಾಡೋ ತಪ್ಪುಗಳಿಗೆ, ಈ ವಿಚಿತ್ರ ಬುದ್ಧಿಗಳಿಗೆ ದೇವ್ರನ್ನ ಉಪಯೋಗಿಸೋದು, ಧರ್ಮ ಉಪಯೋಗಿಸೋದು. ಸೊ ಈಗ ನಾನು ಏನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಅಂದರೆ ನಿಧಾನ ಕೇಳಿ. ಈ ಸಮಾಜದಲ್ಲಿ ಏನೇನು ತುಂಬ್ತಾ ಇದ್ದಾರೋ ನಿಮ್ಮ ಮನಸ್ಸುಗಳಿಗೆ, ಅದರಿಂದ ಹೊರಗಡೆ ಬನ್ನಿ. ಒಂದು ಎಕ್ಸಾಂಪಲ್, ಯಾರು ಹೋಗಲ್ಲ, ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ. ಎಷ್ಟೆಷ್ಟು ದೇವ್ರುಗಳು ಬರ್ತಾವೋ, ಎಷ್ಟೆಷ್ಟು ಕೆಲವು ಶತ್ರು ನಾಶ ಮಾಡೋಕ್ಕೆ ಹಿಂಗೆ ಮಾಡಿ. ಮೆಣಸೆ ಸಿರಿ ಅಂತ ಒಬ್ಬ ಹೇಳ್ತಾನೆ ಜೂಟಾಟದ ಮೀಡಿಯಾದಲ್ಲಿ, ಮೆಣಸೆ ಸಿರಿ ಅಂತ. ಹೋಗಿ ಎಸೆಯಪ್ಪ ಬಾರ್ಡ್ರಲ್ಲಿ ಮೆಣಸು, ನಾವು ಕೆ ಜಿ ಗಟ್ಟಲೆ ತೊಗೊಂಡು ಒಂದು ಮೂಟೆ ಮೆಣಸೆಸಿ ಎಷ್ಟು ದುಡ್ಡು ಮಿಗುತ್ತೆ? ಒಂದು ಮೂಟೆಗೆ ಎಷ್ಟಾಗ್ಬಿಡುತ್ತೆ? ಒಂದು 5,000, 10,000, 20,000 ಆಗ್ಬೋದಾ? ಲಕ್ಷ ಲಕ್ಷ ಕೋಟಿ ಹೋಗುತ್ತಲ್ಲ. ಇನ್ನು ಮೆಣಸೆಕಾಯಿ ಅದು ಮಾಡು, ಅದು ಬೆಳ್ಳುಳ್ಳಿ ಅಲ್ಲಿಡು, ಎಲ್ಲ ಇಟ್ಬಿಡು ಬಾರ್ಡ್ರಲ್ಲಿ ಹೋಗ್ಬಿಟ್ಟು, ಯಾರು ಬರ್ದಂಗೆ ಒಳಗಡೆಗೆ ಮಾಡಲ್ಲ. ಇಲ್ಲಿ ಕುಂತ್ಕೊಂಡು ಮಾತ್ರ ಹೇಳ್ತಾ ಇರೋದು, ಅದನ್ನು ನಂಬ್ಕೊಂಡು ಅಷ್ಟು ಜನ ಏನು ಗುರುಗಳು ಹೇಳ್ಬಿಟ್ರು ಮೆಣಸೆಸ್ತಾರು ಲೈಫ್ ಲಾಂಗು ಅದಿದು ಮಾಡ್ತಾನೆ ಇರು ಅಲ್ವೇನ್ರಿ? ಎಂತೆಂಥ ಮೀಡಿಯಾಗಳು ಏನೇನು ಬರ್ತಾವ್ರಿ ಸೋಷಿಯಲ್ ಮೀಡಿಯಾ, ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಸೊ ಎಲ್ಲ ಫೇಕ್, ಇದರಿಂದ ಹೊರಗಡೆ ಬನ್ನಿ. ಈಗ ನಾವು ಯಾವ ಮಟ್ಟಕ್ಕೆ ಹೋಗಬೇಕು ಅಂದರೆ, ಸರಿನೋ ತಪ್ಪೋ ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಇವಾಗ ಸರಿ ತಪ್ಪು ಹುಡ್ಕೋಕ್ಕಾಗೋದಿಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಕೇಳ್ತೀನಿ. ನಮ್ಮ ರಾಷ್ಟ್ರದ ಮೇಲೆ ಈ ರೀತಿ ಆಗಿದೆ. 26 ಜನರು ಮುಗ್ಧರನ್ನು ಕೊಂದಿದ್ದಾರೆ. ಎಷ್ಟು ನೋವಿದೆ. ಈ ನೋವಿನಲ್ಲೂ ರಾಜಕೀಯ ಮಾಡತಕ್ಕಂಥ ಭಯೋತ್ಪಾದಕರಿದ್ದಾರೆ. ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ, ನಾನು ಓದ್ತೀನಿ. ಇದು ಕ್ಲೋಸ್ ಗ್ರೂಪು, ಒಂದು ಪಕ್ಷದಲ್ಲಿರ್ತಕ್ಕಂಥ ವ್ಯಕ್ತಿ ನಮಗೆ ಕಳಿಸಿದ್ದಾರೆ. ಏನು ಗೊತ್ತಾ? ದಿಸ್ ಈಸ್ ಅ ಕಂಪ್ಲೀಟ್ ಲಿಸ್ಟ್ ಆಫ್ ಪರ್ಸನ್ಸ್ ಹೂ ಲಾಸ್ಟ್ ದೇರ್ ಲೈವ್ಸ್ ಇನ್ ಪಹಲ್ಗಾಮ್ ಟೆರರ್ ಅಟ್ಯಾಕ್ ವಿಚ್ ಹ್ಯಾಸ್ ಬೀನ್ ಆನ್ ದ TV ನ್ಯೂಸ್. ಅಂದರೆ ಇದು ಯಾರ್ಯಾರು ಮಾಡಿದ್ದಾರೆ ಗೊತ್ತಾ? ಆ್ಯಕ್ಚುಲಿ ಸತ್ತಿರೋರು ಒಬ್ಬ ಮುಸ್ಲಿಮು. ಇಲ್ಲಿ ಪ್ರತಿಷ್ಠಿತವಾದ ಒಂದು ಪಕ್ಷದಿಂದ ಒಬ್ಬ ಕಾರ್ಯಕರ್ತ ಕಳಿಸಿದ್ದಾನೆ. ಯಾರು ಗೊತ್ತಾ? ಕಾಂಗ್ರೆಸ್ ಪಾರ್ಟಿಯಿಂದ ಒಬ್ಬ ಕಾರ್ಯಕರ್ತ, ನಮ್ಮ ಸ್ನೇಹಿತನೇ, ಹೆಸರು ಹೇಳಕ್ಕೆ ಹೋಗಲ್ಲ. ಅದರಲ್ಲಿ ಅವ್ರ ಹೆಸರೆಲ್ಲ ಕೊಟ್ಟಿದ್ದಾನೆ. ಬೇಕಾಶ, ಮಹಮ್ಮದ್ ಆಸಿಫ್, ಅನೀಸ್, ಫೈಜಲ್ ಖಾನ್, ಸಲೀಮ್ ಅಂತ 15 ಜನ ಮುಸ್ಲಿಮ್ರು ಸತ್ತವ್ರೆ. 26 ಜನರಲ್ಲಿ ಯಾವ್ಯಾವ ದೇಶದವ್ರು ಸತ್ತಿದ್ದಾರೆ, ಬಿಹಾರ್ನೊಬ್ಬ, ಅಲ್ಲೊಬ್ಬ, ಇಲ್ಲೊಬ್ಬ, ಏನೇನೆಲ್ಲ ಹೆಸರು ಕೊಟ್ಟಿದ್ದಾರೆ. ಓದಕ್ಕೆ ಹೋಗೋದಲ್ಲ, ಅಲ್ಲಿ ಫುಲ್ ಲಿಸ್ಟ್ ಇದೆ. ಎಂಥ ಮೂರ್ಖ ನೋಡ್ರಿ. ಜನರ ಮನಸ್ಸಲ್ಲಿ ಯಾವ ರೀತಿ ಆಟ ಆಡ್ತಿದ್ದಾರೆ. ಸತ್ತಿರೋನೊಬ್ಬ ಮುಸ್ಲಿಂ ಪಾಪ ಕಾಪಾಡಕ್ಕೆ ಹೋಗಿ, ಉಳಿದವರೆಲ್ಲ ಹಿಂದೂಗಳೇ ಸತ್ತಿರೋದು. ಒಬ್ಬ ಮುಸ್ಲಿಂ ಗುರು ಕೂಡ ಮಾತಾಡ್ತಾರೆ, ಧರ್ಮವನ್ನು ಕೇಳಿ ಸಾಯಿಸುವುದು ತಪ್ಪು, ಯಾವ ಧರ್ಮದವರೇ ಆಗಲಿ ಅಂತ ಮುಸ್ಲಿಂ ಗುರು ಮಾತಾಡ್ತಕ್ಕಂಥ ವಿಡಿಯೋ ಕೂಡ ನನ್ನ ಹತ್ರ ಇದೆ. ಹೀಗೆ ಹೇಳ್ತಾ ಹೋಗ್ತಾರೆ. ಸೊ ಇವೆಲ್ಲ ಸುಳ್ಳುಗಳು ಹೇಳ್ತಿದ್ದಾರೆ. 15 ಜನ ಮುಸ್ಲಿಮ್ ಸತ್ತಿದ್ದಾರೆ ಅಂತ ನ್ಯೂಸ್ ಸ್ಪ್ರೆಡ್ ಮಾಡ್ತಾರೆ. ಅಂದರೆ ನಮ್ಮಲ್ಲಿ ಎಂಥ ಭಯೋತ್ಪಾದಕರಿದ್ದಾರೆ ನೋಡಿ, ಅಲ್ವೇನ್ರಿ? ಇದನ್ಯಾಕೆ ಯೋಚನೆ ಮಾಡಲ್ಲ? ಆವಾಗ ನಮ್ಮ ಸ್ನೇಹಿತರು ಅದಕ್ಕೆ ರಿಪ್ಲೈ ಮಾಡಿದ್ದಾರೆ, ಪೂರ್ತಿ ಇಲ್ಲ ಡೀಟೇಲ್ಸ್ ಕಳಿಸಿದ್ದಾರೆ, ತಪ್ಪದ ನ್ಯೂಸು, ಇದು ಮಾಡಬೇಡಿ ಅಂತ. ಕೊನೆಗೆ ಅವ್ರು ಹೇಳಿದ್ದಾರೆ, ನೋಡ್ರಪ್ಪ, ಐ ರಿಕ್ವೆಸ್ಟ್ ಟು ಆಲ್, ದಿಸ್ ಈಸ್ ಎ ಫ್ರೆಂಡ್ಲಿ ಆ್ಯಂಡ್ ನೈಸ್ ಗ್ರೂಪ್, ಪ್ಲೀಸ್ ಡೋಂಟ್ ಪೋಸ್ಟ್ ಎನಿ ಪೊಲಿಟಿಕಲ್ ರಿಲೇಟೆಡ್ ಮೆಸೇಜಸ್ ಅಂತ. ನಮ್ಮಲ್ಲೇ ಸ್ನೇಹಿತರಲ್ಲೇ ದ್ವಂದ್ವಗಳು, ನೆಗೆಟಿವ್ ಹಾಕೋದು. ಯಾಕೆ ನಾನು ಈ ಎಕ್ಸಾಂಪಲ್ ಕೊಡಿ, ನಮ್ಮ ಫ್ರೆಂಡ್ಲಿ ಗ್ರೂಪ್ ಇದು, ಹೆಸರು ಹೇಳಕ್ಕೆ ಹೋಗಲ್ಲ. ನಮ್ಮೇಲೆ ಹಿಂಗಾದರೆ ಇನ್ನು ದೇಶದಲ್ಲಿ ಹೆಂಗಾಗುತ್ತೆ? ಯಾವ ರೀತಿ ಭಾವನೆಗಳನ್ನು ತುಂಬ್ತಾರೆ? ಈಗ ಎಲ್ಲ ಭಾವನೆಗಳು ಮುಖ್ಯ ಅಲ್ಲ, ಆ್ಯಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಪಕ್ಷಾತೀತವಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳತಕ್ಕಂಥ ಚಿಂತನೆಯಲ್ಲಿ ಇರಬೇಕು. ಇದು ಯಾವ ಪಕ್ಷ ಅಂತ ಯೋಚನೆನೇ ಮಾಡೋಕ್ಕೆ ಹೋಗ್ಬಾರ್ದು. ದೇಶ ಮುಖ್ಯ ಮೊದಲು. ಅದ್ರಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಸ್ವಾರ್ಥ ಪಕ್ಷಗಳು ಬರ್ತವೆ, ರಾಜಕೀಯ ಪಕ್ಷಗಳು ಎಲ್ಲ ಬರ್ತವೆ. ಎಲ್ಲರಲ್ಲೂ ಮಿಸ್ಟೇಕ್ಸ್ ಇರುತ್ತೆ. ಇಂಥ ಪಕ್ಷನೇ ಸರಿ ಅಂತ ಎಲ್ಲರೂ ಹೇಳೋಕ್ಕಾಗೋದಿಲ್ಲ. ಇದ್ದವರಲ್ಲಿ ಒಳ್ಳೆಯವರನ್ನು ಹುಡುಕಿ ನಾವು ಅವರಿಗೆ ಸಹಕಾರಿಯಾಗಬೇಕು. ಅದಕ್ಕೆ ನಾನು ಈ ಎಪಿಸೋಡ್ ಮಾಡಿದೆ. ನೆನ್ಪಿಟ್ಕೊಳ್ಳಿ, ಸಮಾಜ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ, ಜನರನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸಾತ್ವಿಕ ಭಯೋತ್ಪಾದಕರ ಬಗ್ಗೆ ಎಚ್ಚರಿಕೆಯಿಂದಿರಿ, ಅಷ್ಟೇ ನನ್ನ ಕಳಕಳಿ. ಥ್ಯಾಂಕ್ ಯು.